ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ರತ್ನ ಪ್ರಪಂಚ ಚಾನೆಲ್ನ. ಸೊ ಯಾರೆಲ್ಲ ಹೊಸದಾಗಿ ವೀಕ್ಷಣೆಯನ್ನ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಯನ್ನ ಮಾಡ್ತೇನೆ. ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ಯೂಟ್ಯೂಬ್ ಅಲ್ಲಿ ತುಂಬಾ ಸಬ್ಸ್ಕ್ರೈಬರ್ಸ್ ನ ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಎನ್ನುವಂತಹ ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ನಮ್ಗೆ ಯೂಟ್ಯೂಬ್ ಅಲ್ಲಿ ವಾಚವರ್ಸ್ ತುಂಬಾ ಚೆನ್ನಾಗ್ ಆಗ್ಬೇಕು, ಜೊತೆಗೆ ನಾವ್ ಹಾಕುವಂತಹ ವಿಡಿಯೋಗಳಿಗೆ ತುಂಬಾ ವ್ಯೂಸ್ ಬರ್ಬೇಕು. ತುಂಬಾ ಜಾಸ್ತಿ ವ್ಯೂಸ್ ಬರ್ಬೇಕಂದ್ರೆ ಒಂದು ಟೆಕ್ನಿಕ್ಸ್ ಅನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ಸಬ್ಸ್ಕ್ರೈಬರ್ಸ್ ಹೆಚ್ಚಾಗ್ಬೇಕು, ಇನ್ನು ಯೂಟ್ಯೂಬ್ ವ್ಯೂಸ್ ಅಂದ್ರೆ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಹೆಚ್ಚಾಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಸಿಂಪಲ್ ಆಗಿರುವಂತ ಟೆಕ್ನಿಕ್ಸ್. ಯಾವುದೇ ಕಾರಣಕ್ಕೂ ಈ ಒಂದು ವಿಡಿಯೋವನ್ನ ನೀವು ಸ್ಕಿಪ್ ಮಾಡಬೇಡಿ. ಸೊ ಸ್ಕಿಪ್ ಮಾಡಿದ್ರೆ ನೀವು ಮಿಸ್ ಮಾಡ್ಕೋತೀರಾ ಅಂತ ಹೇಳ್ಬೋದು. ಸೊ ತಡ ಮಾಡೋದ್ ಬೇಡ, ಯಾವ್ದದು ಟ್ರಿಕ್ಸ್ ಎನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ನಿಮ್ಗೆ ಸಬ್ಸ್ಕ್ರೈಬರ್ಸ್ ಹೆಚ್ಚಾದ್ರೆ ವ್ಯೂಸ್ ತುಂಬಾ ಚೆನ್ನಾಗ್ ಬರುತ್ತೆ. ಸೊ ಈಗ ಸಬ್ಸ್ಕ್ರೈಬರ್ಸ್ ನ ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನ ಸಿಂಪಲ್ ಆಗಿ ನೋಡ್ತಾ ಹೋಗೋಣ. ಬೇರೆ ಏನು ಬೇಡ, ಒಂದ್ ಸಣ್ಣ ಟೆಕ್ನಿಕ್ಸ್ ಅನ್ನ ನಾನು ಕೂಡ ಯೂಸ್ ಮಾಡಿದೀನಿ ಇದನ್ನ ಆಕ್ಚುಲಿ ನನ್ನ ಚಾನಲ್ ಅಲ್ಲಿ. ಸೊ ತುಂಬಾನೇ ವರ್ತಿ ಆಗಿದೆ, ತುಂಬಾನೇ ಚೆನ್ನಾಗಾಯ್ತು ಕೂಡ. ನನಗೆ ಸಬ್ಸ್ಕ್ರೈಬರ್ಸ್ ಕೂಡ ತುಂಬಾ ಚೆನ್ನಾಗೆ ಹೆಚ್ಚಾಗಿದ್ದಾರೆ ಇದರಿಂದ. ಸೊ ಏನ್ ಮಾಡೋದು ಅಂದ್ರೆ, ನಿಮ್ಗೆ ಇಲ್ಲಿ ನಿಮ್ ಚಾನೆಲ್ ನ ಓಪನ್ ಮಾಡ್ಕೊಳ್ಳಿ. ನಿಮ್ಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಚಾನೆಲ್ ನ ಓಪನ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ. ಈ ರೀತಿಯಾಗಿ ಚಾನೆಲ್ ಅನ್ನ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಪೋಸ್ಟ್ ಅಂತ ಬರುತ್ತೆ, ಗಮನಿಸಿ. ಇಲ್ಲಿ ಪೋಸ್ಟ್ ಎನ್ನುವಂತ ಒಂದು ಆಪ್ಷನ್ಸ್ ಅನ್ನ ಕ್ಲಿಕ್ ಮಾಡಿ. ನಿಮ್ಮ ಪೋಸ್ಟ್ ಅಂದ್ರೆ ಆಲ್ರೆಡಿ ನೀವು ಪೋಸ್ಟ್ ಗಳನ್ನ ಮಾಡಿರ್ತೀರಾ ಕೆಲವೊಂದ್ಸರಿ ಯೂಟ್ಯೂಬ್ ಚಾನಲ್ ಇರುವಂತವ್ರು. ಸೊ ಮಾಡಿಲ್ಲ ಅಂದ್ರೆ ಯಾವ ರೀತಿ ನಾವು ಪೋಸ್ಟ್ ಗಳನ್ನ ಮಾಡ್ಬೇಕು, ಈ ಪೋಸ್ಟ್ ಗಳನ್ನ ಮಾಡೋದ್ರಿಂದ ನಮ್ಗೆ ಏನ್ ಬೆನಿಫಿಟ್ ಇದೆ ಅಂದ್ರೆ, ನಮ್ಗೇನ್ ಸಬ್ಸ್ಕ್ರೈಬರ್ಸ್ ಹೆಚ್ಚಾಗ್ಬೇಕಂತ ಯೋಚನೆ ಮಾಡ್ತೀವಲ್ವಾ, ಇದ್ರಿಂದ ತುಂಬಾ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಯಾಕಂದ್ರೆ ಈ ಒಂದು ಪೋಸ್ಟ್ ಗಳೇನಾಗುತ್ತೆ, ತುಂಬಾ ಜನರಿಗೆ ತಲುಪುತ್ತೆ ನಮ್ ಪೋಸ್ಟ್ಗಳು. ಅದರಿಂದ ಏನಾಗುತ್ತೆ, ತುಂಬಾ ಸಬ್ಸ್ಕ್ರೈಬರ್ಸ್ ಹೆಚ್ಚಾಗೋ ಚಾನ್ಸಸ್ ತುಂಬಾ ಚೆನ್ನಾಗಿ 100ಕ್ಕೆ 99% ಕೂಡ ಈ ಒಂದು ಪೋಸ್ಟ್ ಗಳಿಂದ ಕೂಡ ಹೆಚ್ಚು ಸಬ್ಸ್ಕ್ರೈಬರ್ಸ್ ನಮ್ಗೆ ಸಿಗ್ತಾರೆ. ಸೊ ಯಾವ ರೀತಿ ಪೋಸ್ಟ್ ನ ಕ್ರಿಯೇಟ್ ಮಾಡ್ಬೇಕು ನಾವು ಅಂದ್ರೆ, ಇಲ್ಲಿ ನೋಡಿ, ಪೋಸ್ಟ್ ಅನ್ನುವಂತ ಕ್ರಿಯೇಟ್ ಮಾಡ್ಕೊಂಡ್ರಲ್ಲ, ಮೊದ್ಲು ಒಂದು ಇಲ್ಲಿ ಟೆಕ್ಸ್ಟ್ ಅಥವಾ ಕ್ವಿಜ್ ಟೈಪ್ ಮಾಡಿ. ಸೊ ಕ್ವಿಜ್ ಟೈಪ್ ಮಾಡಿ ಯಾವ ರೀತಿ ಅಂದ್ರೆ, ಉದಾಹರಣೆ ಹೇಳ್ಬೇಕಂದ್ರೆ ಇಲ್ಲಿ ಒಂದು ಟೈಪ್ ಮಾಡಿ ಏನಾದ್ರು. ಆ ರಾಮನ ತಂದೆ ಯಾರು ಅಂತ. ರಾಮನ ತಂದೆ ಯಾರು ಅಂತ ಕ್ರಿಯೇಟ್ ಮಾಡಿ ಒಂದು. ಸೊ ಈ ರೀತಿಯಾಗಿ ಕ್ರಿಯೇಟ್ ಮಾಡಿದ ನಂತರ ಒಂದೇ ನಿಮಿಷ. ಹಾ, ಓಕೆ. ರಾಮನ ತಂದೆ ಯಾರು ಅಂತ ಕ್ರಿಯೇಟ್ ಮಾಡಿದ್ರಲ್ವಾ, ಈ ರೀತಿಯಾಗಿ ಒಂದು ಕ್ವಶನ್ ತರ ಮಾಡಿ. ಓಕೆನಾ? ಇಲ್ಲಿ ಕ್ವಶನ್ ತರ ಹಾಕ್ಬಿಟ್ಟು, ಇದು ಕ್ವಿಜ್ ಅಂತ ಹೇಳಿದ್ದೀನಿ ನಾನು. ಸೊ ಇಲ್ಲಿ ಆನ್ಸರ್ ಅನ್ನ ನೀವು ಬರೀರಿ. ಯಾರು ರಾಮನ ತಂದೆ ಹೇಳಿ? ದಶರಥ. ರಾಮನ ತಂದೆ ಯಾರು ಅಂತ ಕೇಳಿ ದಶರಥ ಅಂತ ಹಾಕಿ, ಇನ್ನು ಇಲ್ಲಿ ಆನ್ಸರು ರಾಮನ ತಂದೆ ಇಲ್ಲಿ ಯಾವ್ದು ಹಾಕ್ತೀರಾ? ಯಾವ್ದಾದ್ರು ಧರ್ಮರಾಯ ಹಾಕೋಣ, ಆಯ್ತಾ? ಹ, ಇಲ್ಲಿ ದಶರಥ ಮತ್ತು ಧರ್ಮರಾಯ ಅಂತ ಹಾಕಿದೀನಿ, ಆಯ್ತಾ? ಇಲ್ಲಿ ಆನ್ಸರ್, ಇಲ್ಲಿ ಮತ್ತೆ ಇನ್ನೊಂದು ಆಪ್ಷನ್ಸ್ ಕೊಡ್ಬೋದು ನೀವು. ಸೊ ನಾನು ಎರಡೇ ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ದಶರಥ ರಾಮನ ತಂದೆ ಯಾರು, ಅಥವಾ ರಾಮನ ತಂದೆ ಇವರು ಅಂತಾನು ಕೊಡ್ಬೋದು ನಾವಿಲ್ಲಿ. ರಾಮನ ತಂದೆ ಇವರು. ಏನ್ ಮಾಡ್ಬೇಕು ನೀವು ಇಲ್ಲಿ ಕ್ವಶನ್ ಕೊಟ್ಮೇಲೆ, ಈ ಪ್ರಶ್ನೆಗೆ ಉತ್ತರ ಹೇಳಿ ನೋಡೋಣ ಅಂತ ಒಂದು ಚಾಲೆಂಜ್ ಟೈಪ್ ಅಲ್ಲಿ ಕೇಳ್ಬೇಕು. ಅಂದ್ರೆ ಅವ್ರಿಗೆ ಸ್ವಲ್ಪ ಮೋಟಿವೇಟ್ ಆಗುತ್ತೆ. ಸೊ ಈ ತರ ಕೇಳೋದ್ರಿಂದ, ಈ ಪ್ರಶ್ನೆಗೆ ಉತ್ತರ ಹೇಳಿ ನೋಡೋಣ
ನೀವು ಇಂಗ್ಲಿಷಲ್ಲಾದ್ರೂ ಟೈಪ್ ಮಾಡ್ಕೋಬಹುದು, ಕನ್ನಡದಲ್ಲಾದ್ರೂ ಟೈಪ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಏನಾದ್ರೂ ನೀವು ಸಿಂಬಲ್ಸ್ಗಳನ್ನ ಯೂಸ್ ಮಾಡ್ಕೋಬಹುದು. ಈ ರೀತಿಯಾಗಿ ಒಂದು ಪ್ರಶ್ನೆ ಕೇಳಿ, ರಾಮನ ತಂದೆ ಇವರು, ಈ ಪ್ರಶ್ನೆಗೆ ಉತ್ತರ ಹೇಳಿ ನೋಡೋಣ ಅಂತ. ಇಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ, ಆನ್ಸರ್ನ ಟಿಕ್ ಮಾಡಿರ್ಬೇಕು. ಫಾರ್ ಎಕ್ಸಾಂಪಲ್ ಇದು ಸರಿಯಾದ ಆನ್ಸರ್ ಇದು. ಸೊ ಇಲ್ಲಿ ಎಕ್ಸ್ಪ್ಲೈನ್ ನೀವು ಮಾಡ್ಬೋದು ಅಥವಾ ಇದು ಆಪ್ಷನಲ್ ಇರುತ್ತೆ. ಸೊ ಮಾಡೋದೇನು ಅವಶ್ಯಕತೆ ಇರಲ್ಲ, ಜಸ್ಟ್ ಒಂದೇ ಕ್ವಶನ್ ಆಗಿರೋದ್ರಿಂದ ರಾಮನ ತಂದೆ ಇವರು ಅಂತ ಕೇಳಿದ್ರೆ ಈ ಪ್ರಶ್ನೆಗೆ ಉತ್ತರ ಹೇಳಿ ನೋಡೋಣ ಅಂತ ಕೇಳ್ತಾ ಇದೀವಿ ನಾವು. ಇಲ್ಲಿ ದಶರಥನ ಟಿಕ್ ಮಾಡ್ಬಿಟ್ಟು ಈಗ ಏನ್ ಮಾಡ್ಬೇಕು, ನೀವು ಇದನ್ನ ಪೋಸ್ಟ್ ಮಾಡ್ಬೇಕು. ಸೊ ಪೋಸ್ಟ್ ಮಾಡುವಾಗ ನೋಡಿ, ಇಲ್ಲಿ ಶೆಡ್ಯೂಲ್ ಪೋಸ್ಟ್ ಕೂಡ ಮಾಡ್ಬೋದು ನಾವು. ಸೊ ಡೈರೆಕ್ಟ್ ಆಗಿ ಪೋಸ್ಟ್ ಮಾಡ್ದೆ ನಾನೀಗ, ನೋಡ್ತಾ ಇರ್ಬೋದು ನೀವು ಪೋಸ್ಟ್ ಆಗ್ತಾ ಇದೆ. ಸೊ ಈ ರೀತಿ ನಾವು ಪೋಸ್ಟ್ ಗಳನ್ನ ಮಾಡಿದ್ರೆ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಜನರಿಗೆ ತಲುಪುತ್ತೆ, ಆಯ್ತಾ. ಇದನ್ನ ಟಿಕ್ ಮಾಡ್ತೀವಿ ನಾವಲ್ವಾ, ಇಲ್ಲಿ ಬೇರೆಯವ್ರಿಗೆ ಯಾವ ತರ ಬರುತ್ತೆ, ಟಿಕ್ ಬರುತ್ತೆ. ಅಲ್ಲಿ ನೋಡ್ದಂತವ್ರು ಅಂದ್ರೆ ಬೇರೆ ಚಾನೆಲ್ ನೋಡ್ದಂತವ್ರು ಏನ್ ಮಾಡ್ತಾರೆ, ಇಲ್ಲಿ ಟಿಕ್ ಮಾಡ್ತಾರೆ. ರಾಮನ ತಂದೆ ಇವರು, ಈ ಪ್ರಶ್ನೆಗೆ ಉತ್ತರ ಹೇಳಿ ನೋಡೋಣ ಅಂತ ತಕ್ಷಣ ದಶರಥನ್ ಟಿಕ್ ಮಾಡ್ತಾರೆ. ಸೊ ಉತ್ತರ ಕರೆಕ್ಟ್ ಆಗಿತ್ತಂದ್ರೆ ಅವ್ರಿಗೆ ರೈಟ್ ಸಿಂಬಲ್ ಬರುತ್ತೆ, ಈ ತರ ಗ್ರೀನ್ ಸಿಂಬಲ್. ಉತ್ತರ ರಾಂಗ್ ಆಗಿ ಸೆಲೆಕ್ಟ್ ಮಾಡಿದ್ರು, ಧರ್ಮರಾಯ ಸೆಲೆಕ್ಟ್ ಮಾಡಿದ್ರು ಅಂದ್ರೆ ಇಲ್ಲಿ ರಾಂಗ್ ಸಿಂಬಲ್, ಅಂದ್ರೆ ಉತ್ತರ ತಪ್ಪು ಅನ್ನುವಂಥದ್ದು ಇದನ್ ಸಿಂಬಲ್ ತೋರಿಸುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಈ ರೀತಿ ನೀವು ಕ್ವಶನ್ಗಳನ್ನ ಕೇಳೋದ್ರಿಂದ ತುಂಬಾ ಜನರನ್ನ ಹತ್ರ ಆಗ್ತೀರಾ. ಜೊತೆಗೆ ಒಂದ್ ಕ್ವಶನ್ ಕೇಳಿದ ತಕ್ಷಣ ಏನ್ ಅನ್ಸುತ್ತೆ ಅವ್ರಿಗೆ, ಈ ಪ್ರಶ್ನೆಗೆ ಉತ್ತರ ಗೊತ್ತಿತ್ತಂದ್ರೆ ಸಾಕಷ್ಟು ಜನರಿಗೆ ಉತ್ತರ ಗೊತ್ತಿತ್ತಂದ್ರೆ ಸುಮ್ನೆ ಕೂಡ್ಬೇಕಂತ ಅನ್ಸಲ್ಲ ಅವಾಗ. ಸೊ ಏನ್ ಮಾಡ್ತಾರೆ, ಆಟೋಮೆಟಿಕ್ ಆಗಿ ಆ ಉತ್ತರಕ್ಕೆ ನಾವು ಅಂದ್ರೆ ಆ ಪ್ರಶ್ನೆಗೆ ನಾವು ಉತ್ತರ ಮಾಡ್ಬೇಕು, ಉತ್ತರಿಸ್ಬೇಕು ಅಂತ ಆಸೆ ಬರುತ್ತೆ ಎಲ್ಲರಿಗೂ ಕೂಡ. ಸರ್ವೇ ಸಾಮಾನ್ಯವಾಗಿ ಮನುಷ್ಯನ ಗುಣ ಅದು. ಏನಾದ್ರೂ ತನಗೇನಾದ್ರು ಗೊತ್ತಿರುವಂತ ವಿಚಾರ ಕೇಳಿದಂತ ಪಟ್ನ ಅಂತ ಹೇಳ್ಬೇಕು ಅನ್ನುವಂತ ಒಂದು ಮನಸ್ಥಿತಿ ಇರುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಅವರು ಉತ್ತರ ಬರೀತಾರೆ, ಆಯ್ತಾ. ಉತ್ತರ ಬರೆದ ತಕ್ಷಣ ಏನ್ ಮಾಡ್ತಾರೆ, ಸೊ ನೆಕ್ಸ್ಟ್ ಯಾವ ಕ್ವಶನ್ ಕೇಳ್ಬಹುದು ಈ ವ್ಯಕ್ತಿ ಅಂದ್ರೆ ಈ ಚಾನೆಲ್ ನವ್ರು ಯಾವ ಕ್ವಶನ್ ಕೇಳ್ಬಹುದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಆಗ್ತಾರೆ. ಸೊ ಈ ರೀತಿ ನೀವು ಪೋಸ್ಟ್ ಗಳನ್ನ ಮಾಡ್ತಾ ಹೋದಂಗೆಲ್ಲ ಏನಾಗುತ್ತೆ, ಸಬ್ಸ್ಕ್ರೈಬರ್ಸ್ ಹೆಚ್ಚಾಗ್ತಾ ಹೋಗ್ತಾರೆ. ಇನ್ನು ಪೋಲ್ ತಡ ಇನ್ನೊಂದು ಬೇರೆ ರೀತಿ ಮಾಡ್ಬೋದು, ನೀವು ಇಮೇಜ್ ಅನ್ನ ಹಾಕ್ಬೋದು, ಟೆಕ್ಸ್ಟ್ ಪೋಲ್ ಮಾಡ್ಬೋದು, ಸೊ ಇಮೇಜ್ ಪೋಲ್ ಮಾಡ್ಬೋದು. ನಾನು ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಇಮೇಜ್ ತಗೋತೀನಿ. ಸೊ ಇಲ್ಲೊಂದು ಇಮೇಜ್ ತಗೊಂಡು ಒಂದೇ ನಿಮಿಷ, ಒಂದ್ ಇಮೇಜ್ ತಗೋತಾ ಇದ್ದೀನಿ. ಏನಂತ ಹೇಳಿ ಅಂದ್ರೆ, ಇಲ್ಲೊಂದು ಉದಾಹರಣೆಗೆ ಒಂದು ತತ್ಪುರುಷ ಸಮಾಸದ್ ಮಾಡಿದಿದೆ. ಸೊ ಈ ಪೋಸ್ಟ್ ನ ತಗೋತಿದ್ದೀನಿ ನಾನು. ಈ ಇಮೇಜ್ ಅನ್ನ ತಗೊಂಡು ಜಸ್ಟ್ ಏನ್ ಮಾಡಲ್ಲ, ನಾನು ಇಲ್ಲೇನ್ ಜಾಸ್ತಿ ಏನ್ ಕೊಡಲ್ಲ, ಜಸ್ಟ್ ಪೋಸ್ಟ್ ಕೊಡ್ತೀನಿ ಅಷ್ಟೆ. ಈ ರೀತಿ ಜಸ್ಟ್ ಪೋಸ್ಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ ನೋಡಿ, ಜಸ್ಟ್ ಪೋಸ್ಟ್ ಆಗುತ್ತೆ ಅಷ್ಟೇ. ನೋಡಿ ಇಲ್ಲೊಂದು ಇನ್ಫಾರ್ಮೇಶನ್ ಹೋಯ್ತು ತಾನೆ ಅವರಿಗೆ, ಈ ಒಂದು ವಿಚಾರವಾಗಿ ಅವ್ರಿಗೆ ಏನೋಯ್ತು, ಒಂದು ಇನ್ಫಾರ್ಮೇಶನ್ ಹೋಯ್ತು. ಅಂದ್ರೆ ತತ್ಪುರುಷ ಸಮಾಸ, ನೋಡಿ ತತ್ಪುರುಷ ಸಮಾಸ ಪೂರ್ವ ಪದ ಹಾಗೂ ಉತ್ತರ ಪದ ನಾಮಪದವಾಗಿರುತ್ತದೆ. ಉತ್ತರ ಪದ ಪ್ರಧಾನವಾಗಿರುತ್ತದೆ. ಪೂರ್ವ ಪದದ ಕೊನೆಯ ಅಕ್ಷರ ತೃತೀಯ ವಿಭಕ್ತಿಯಿಂದ ಸಪ್ತಮಿ ವಿಭಕ್ತಿಯವರೆಗಿನ ಯಾವುದಾದರೊಂದು ಪ್ರತ್ಯಯದಿಂದ ಕೂಡಿರ್ತದೆ. ಉದಾಹರಣೆ ಹೇಳ್ಬೇಕಂದ್ರೆ ಅರಸನ ಅದಿಕ್ ಮನೆ ಅರಮನೆ, ಇಲ್ಲಿ ಅರಮನೆ ಚಿತ್ರ ಇದೆ. ಇಲ್ಲಿ ಹೊಟ್ಟೆಯಲ್ಲಿ ಅದಿಕ್ ನೋವು ಹೊಟ್ಟೆ ನೋವು, ಮಲ್ಲಿಗೆಯ ಅದಿಕ್ ಹೂವು ಮಲ್ಲಿಗೆ ಹೂವು ಅಂತೇಳಿ. ಈ ರೀತಿಯಾಗಿ ನೋಡಿದ ತಕ್ಷಣ ಏನ್ ಅನ್ಸುತ್ತೆ, ಒಂದು ವ್ಯಾಕರಣಾಂಶವನ್ನ ನೀವೇನ್ ಮಾಡಿದ್ರಿ, ಒಬ್ರಿಗೆ ತಿಳಿಸ್ಕೊಟ್ರಿ. ಸೊ ಅವಾಗ ಏನ್ ಅನ್ಸುತ್ತೆ ಅವ್ರಿಗೆ, ಚೆನ್ನಾಗಿದೆಯಲ್ಲ, ಎಷ್ಟ್ ಚೆನ್ನಾಗಿ ಇಮೇಜ್ ಕ್ರಿಯೇಟ್ ಮಾಡಿದ್ದಾರೆ, ಎಷ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅವರು, ಆಟೋಮೆಟಿಕ್ ಆಗಿ ಲೈಕ್ ಮಾಡ್ತಾರೆ ನಿಮ್ ಪೋಸ್ಟ್ ಗಳಿಗೆ ಅವರು. ಸೊ ಲೈಕ್ ಮಾಡಿದ ತಕ್ಷಣ ಏನ್ ಮಾಡ್ತಾರೆ, ನೆಕ್ಸ್ಟ್ ಏನ್ ಮಾಡ್ತಾರೆ ಅವರು, ಕಮೆಂಟ್ ಮಾಡಕ್ ಶುರು ಮಾಡ್ತಾರೆ. ನೆಕ್ಸ್ಟ್ ಯಾವ್ದಾದ್ರು ನೆಕ್ಸ್ಟ್ ಬೇರೆ ಸತ್ಪುರುಷದ ಹಾಕ್ರಿ ಈ ತರ ಅಂತ. ಸೊ ಅವಾಗ ಏನ್ ಮಾಡ್ಬೇಕು ನೀವು, ಈ ತರ ಆಗ್ತಾ ಹೋಗ್ಬೇಕು. ಜೊತೆಗೆ ಸಬ್ಸ್ಕ್ರೈಬರ್ಸ್ ನಿಮ್ಗೆ ಹೆಚ್ಚಾಗ್ತಾ ಹೋಗ್ತಾರೆ. ಈ ಸಿಂಪಲ್ ಟ್ರಿಕ್ಸ್ ಅನ್ನ ನೀವು ಯೂಸ್ ಮಾಡಿ 100ಕ್ಕಿಂತ 99% ಡೆಫಿನೆಟ್ಲಿ ಈ ಟ್ರಿಕ್ಸ್ ವರ್ಕ್ ಆಗುತ್ತೆ. ಸೊ ನಾನು ಕೂಡ ತುಂಬಾ ಚೆನ್ನಾಗಿ ಇದನ್ನ ಮಾಡಿದೀನಿ, ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ನೋಡ್ತಿರ್ಬೋದು, ನಾನು ನಿಮ್ಗೆ ನನ್ನ ಪೋಸ್ಟ್ ಗಳನ್ನ ತೋರಿಸ್ತೀನಿ, ನಾನು ಮಾಡಿರುವಂತ ಪೋಸ್ಟ್ ಗಳನ್ನ. ಒಂದ್ ನಿಮಿಷ ಬ್ಯಾಕ್ ಬಂದು, ಸೊ ನೋಡಿ ಈಗ ಮಾಡಿದಂತ ಪೋಸ್ಟ್ಗಳು, ಎರಡು ಪೋಸ್ಟ್ ಗಳನ್ನ ನಿಮ್ಗೆ ಎಕ್ಸಾಂಪಲ್ಸ್ ತೋರ್ಸ್ಲಿಕ್ಕೋಸ್ಕರ ಇದೊಂದು ಪೋಸ್ಟ್ ಮಾಡಿದೆ ಆಕ್ಚುಲಿ. ಸೊ ಇಲ್ಲೊಂದು ಪೋಸ್ಟ್ ಮಾಡಿದೀನಿ, ಆಯ್ತಾ. ಇನ್ನು
ಇನ್ನು ಗಾಳೆಮ್ಮ ಅಂದ್ರೆ ನಮ್ಮ ಹಗರಿಬೊಮ್ಮನಹಳ್ಳಿ ನಗರದಲ್ಲಿ ದೇವತೆಯಾಗಿರುವಂತಹ ಗಾಳೆಮ್ಮ ದೇವಿಯ ಜಾತ್ರಾ ಮಹೋತ್ಸವ ಇದೆ 2 ದಿನಗಳ ಕಾಲ. ನಿಮ್ ಕುಟುಂಬ ಸಮೇತರಾಗಿ ಆಗಮಿಸಿ. ಸೊ ಈ ರೀತಿಯಾಗಿ ಒಂದು ಪೋಸ್ಟ್ ಅನ್ನ ಮಾಡಿದೀನಿ. ಅಂದ್ರೆ ರೀಸೆಂಟ್ ಆಗಿ ಏನಾಗ್ತಿರುತ್ತೋ ಅದನ್ನ ಪೋಸ್ಟ್ ಮಾಡ್ಬೇಕು ನೋಡಿ. ತಾಯಿ ಪೋಸ್ಟ್ ಇದ್ ಪೋಸ್ಟ್ ನೋಡ್ಬಿಟ್ರೆ ಸಾಕು, ಎಂತವ್ರಿಗೂ ಕೂಡ ಮನ್ಸು ಏನನ್ಸುತ್ತೆ, ಲೈಕ್ ಮಾಡ್ಬೇಕು ಅನ್ಸುತ್ತೆ, ಆಶೀರ್ವಾದ ಸಿಗುತ್ತೆ ಅನ್ಸುತ್ತೆ ಅಲ್ವಾ. ಈ ರೀತಿ ಇಲ್ಲೊಂದ್ ಮಾಡಿದ್ದೆ ಪೋಸ್ಟ್. ಈ ಕೆಳಗಿನ ದೇವರುಗಳಲ್ಲಿ ಯಾವ ಯಾವ ದೇವರನ್ನ ಈಶ್ವರ ಎಂದು ಇನ್ನೊಂದು ಹೆಸರಿಂದ ಕರೀತಾರೆ ಅಂತ ಇಲ್ಲಿ ನಾನು ಕೊಟ್ಟಿದ್ದೆ. ಸೊ ಇಲ್ಲಿ ನೋಡಿ, ಕಮೆಂಟ್ ಮಾಡಿದ್ದಾರೆ. ಅಂದ್ರೆ ನೋಡಿ, ಇಲ್ಲಿ ಆದಿಶಕ್ತಿ ಅಂತ 80% ಮಾಡಿದ್ದಾರೆ ಜನರು, ಆದಿಶಕ್ತಿ ಇರ್ಬೋದಂತ. ಸೊ ಶಿವ ಅಂತೇಳಿ 71%, ಅಂದ್ರೆ ಈಶ್ವರನಿಗೆ ಇನ್ನೊಂದು ಹೆಸರೇನ್ ಕರೀತಾರೆ, ಶಿವ ಅಂತ ಕರೀತಾರೆ. ಇನ್ನು ಗಣೇಶ 3% ಮಾಡಿದ್ದಾರೆ, ಹನುಮಂತ 8% ಮಾಡಿದ್ದಾರೆ. ಸೊ ನೋಡಿ, ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕು, ಪೋಸ್ಟ್ ಗಳನ್ನ ಮಾಡ್ತಾ ಹೋಗ್ಬೇಕು. ಸೊ ಇದ್ ನಾನು ಕೊಪ್ಪಳಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ತೆಗೆದಂತಹ ಕೆಲವೊಂದು ಇಮೇಜಸ್ ಗಳು. ಸೊ ಈ ರೀತಿ ನಮ್ಮ ಒಂದು ಈವೆಂಟ್ಸ್ ಗಳು, ಲೈಫ್ ಇವೆಂಟ್ಸ್ ಯಾವ್ದಾದ್ರು ಪೋಸ್ಟ್ ಮಾಡ್ಬೋದು. ಫೀಡ್ಸ್ ತರ, ರಾಮಾಯಣ ಮಹಾಭಾರತದ್ದು ಈ ತರ ನೋಡಿ. ಇದು ಏನೋ ಒಂದು ಸ್ಪೆಷಲ್ ಒಂದು ಆ ಸಂದರ್ಭ ಇದು. ಅಂದ್ರೆ ಈ ಕಾಯಿನ್ಸ್ ಗಳನ್ನ ಕಲೆಕ್ಷನ್ ಆಯ್ತು. ಸೊ ಏನೋ ಈ ತರ ಇಟ್ಟೆ, ಅದೇನೋ ಚೆನ್ನಾಗ್ ಕಾಣಿಸ್ತು, ಯಾಕೋ ನನ್ಗೆ ಗೊತ್ತಿಲ್ಲ. ಸೊ ಪೋಸ್ಟ್ ಮಾಡ್ಬೇಕನ್ಸ್ತು, ಮಾಡಿದೆ ನೋಡಿ. ಶ್ರೀರಾಮ ಆಂಜನೇಯ ಇರುವಂತದ್ದು. ಸೊ ರತ್ನ ಪ್ರಪಂಚ ಅಂತ ಮುಂದಿನ ಫ್ಯೂಚರ್ ನನ್ ಡ್ರೀಮ್ ಇದು. ಸೊ ಈ ರೀತಿಯಾಗಿ ಒಂದು ಡ್ರೀಮ್ ಇದೆ ನಂಗೆ. ಸೊ ಇದೇ ತರನೇ ಇರ್ಬೇಕು ಅನ್ನುವಂತ ಒಂದು ಮನೆ ಪೋಸ್ಟ್ ನೋಡಿದ ತಕ್ಷಣ ಅನ್ಸುತ್ತೆ ಎಷ್ಟ್ ಚೆನ್ನಾಗಿದೆ, ಪ್ಲಾನಿಂಗ್ ಚೆನ್ನಾಗಿದೆ ಅಂತ ಅನ್ಸುತ್ತಲ್ವಾ. ಯಾರಿಗಾದ್ರು ಲೈಕ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಹಿಂಗೆ ಏನಾದ್ರೂ ಪೋಸ್ಟ್ ಮಾಡ್ಬೋದು. ಸೊ ಯುಗಾದಿ ಹಬ್ಬದ ವಿಶಸ್ ಮಾಡಿದ್ದು ನಾನು. ಸೊ ಅವಾಗ ಏನ್ ಅನ್ಸುತ್ತೆ, ಅವ್ರಿಗೂ ಕೂಡ ವಿಶ್ ಮಾಡ್ಬೇಕು ಅನ್ಸುತ್ತೆ. ಸೊ ಇದು ನನ್ನ ಸ್ಟೂಡೆಂಟ್ ಜೊತೆ ಹೋಳಿ ಆಡಿದಂಥದ್ದು. ಮಕ್ಳೆಲ್ರು ಮನೆಗೆ ವಿಸಿಟ್ ಮಾಡಿದ್ರು ಆ ಸಂದರ್ಭ. ಇನ್ನು ಈ ರೀತಿ ಹಲವಾರು ಪೋಸ್ಟ್ ಗಳನ್ನ ಮಾಡಿದೀನಿ. ನಾನು ಕವನಗಳನ್ನ ಬರೆಯಕ್ ಶುರು ಮಾಡಿದೆ. ಸೊ ಈ ರೀತಿಯಾಗಿ ನಾವು ಪೋಸ್ಟ್ ಗಳನ್ನ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಚಾನಲ್ ನಲ್ಲಿ ಸಬ್ಸ್ಕ್ರೈಬರ್ಸ್ ಹೆಚ್ಚಾಗ್ತಾರೆ. ಸೊ ಸಬ್ಸ್ಕ್ರೈಬರ್ಸ್ ನಮ್ಗೆ ಹೆಚ್ಚಾಗ್ಬೇಕಂದ್ರೆ ನಾವು ಈ ರೀತಿಯಾಗಿ ನಾವು ಪೋಸ್ಟ್ ಗಳನ್ನ ಮಾಡ್ತಾ ಹೋಗ್ಬೇಕು. ಪೋಸ್ಟ್ ಗಳನ್ನ ನೀವು ಎಷ್ಟು ಮಾಡ್ತೀರೋ ಅಷ್ಟು ನಿಮ್ಗೆ ಸಬ್ಸ್ಕ್ರೈಬರ್ಸ್ ನ ನೀವು ಹೆಚ್ಚು ಮಾಡ್ಕೋತೀರಾ. ಸೊ ಸಬ್ಸ್ಕ್ರೈಬರ್ಸ್ ಹೆಚ್ಚಾದಂಗೆಲ್ಲ ಏನಾಗುತ್ತೆ, ನಿಮ್ಮ ಒಂದು ಚಾನಲ್ ಅಲ್ಲಿ ಹಾಕುವಂತಹ ಎಲ್ಲಾ ವಿಡಿಯೋಗಳ ಒಂದು ವ್ಯೂಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪದೇ ಪದೇ ಯಾಕೆ ಹೇಳ್ತಾರೆ ಅಂದ್ರೆ, ಸಬ್ಸ್ಕ್ರೈಬರ್ಸ್ ನಮ್ಗೆ 1000 ಇದ್ರೆ ಸಾಕು. ಆಕ್ಚುಲಿ 1000 ಸಬ್ಸ್ಕ್ರೈಬರ್ಸ್ ಇದ್ರೆ ಸಾಕು. ಆದ್ರೆ ನಮ್ಮ ಇದಕ್ಕೆ ಎಲಿಜಿಬಿಲಿಟಿಗೆ ಆದ್ರೆ ಪದೇ ಪದೇ ಎಲ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾರೆ. ಮಾನಿಟೈಸೇಷನ್ ಆದ್ರೂ ಕೂಡ, ಮಾನಿಟೈಸ್ ಆದ್ರೂ ಕೂಡ ಏನ್ ಮಾಡ್ತಾರೆ, ಸಬ್ಸ್ಕ್ರೈಬರ್ಸ್ ಮಾಡಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ, ಸೊ ಸಬ್ಸ್ಕ್ರೈಬ್ ಆಗೋದ್ರಿಂದ ಜಾಸ್ತಿ ಹೆಚ್ಚು ಜನ ಏನಾಗ್ತಾರೆ, ಕನೆಕ್ಟ್ ಆಗುತ್ತೆ ನಮ್ ವಿಡಿಯೋಸ್ ಗಳೆಲ್ಲ ಅವ್ರಿಗೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಆಗಿ ನಮ್ ಚಾನೆಲ್ ಅಂತ ರಿಕ್ವೆಸ್ಟ್ ಮಾಡ್ತಾರೆ ಪದೇ ಪದೇ. ನಾನು ಕೂಡ ತುಂಬಾ ಸರಿ ರಿಕ್ವೆಸ್ಟ್ ಮಾಡ್ತೀನಲ್ವಾ. ಈ ರೀತಿಯಾಗಿ ನೀವು ಪೋಸ್ಟ್ ಗಳನ್ನ ಮಾಡೋದ್ರಿಂದ ನಿಮ್ಮ ಚಾನೆಲ್ ಅಲ್ಲಿ ನೀವು ಸಾಕಷ್ಟು ನೀವೇನ್ ಮಾಡ್ಬೋದು, ಸಬ್ಸ್ಕ್ರೈಬರ್ಸ್ ನ ಹೆಚ್ಚು ಮಾಡ್ಬೋದು. ಜೊತೆಗೆ ನಿಮ್ಮ ಒಂದು ವಾಚ್ ಅವರ್ಸ್ ಕೂಡ ಹೆಚ್ಚು ಮಾಡ್ಕೋಬಹುದು. ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಗಳು, ಶಾರ್ಟ್ಸ್ ಗಳಿಗೆ ವ್ಯೂಸ್ ಗಳು ಸಾಕಷ್ಟು ಬರ್ತಾ ಹೋಗ್ತವೆ. ಸೊ ಹಾಗಾಗಿ ನಾನು ತಿಳಿಸ್ಕೊಟ್ಟಿರುವಂತಹ ಮಾಹಿತಿ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ಜೊತೆಗೆ ಯಾರೆಲ್ಲ ನಮ್ಮ ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇದ್ದೀರೋ ಅಥವಾ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿ ಮಾಡ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರ, ನನಗೆ ಗೊತ್ತಿರುವಂತಹ ವಿಚಾರವನ್ನ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಈ ಪೋಸ್ಟ್ ಗಳನ್ನ ಮಾಡೋದ್ರಿಂದ ಬೇಕಿದ್ರೆ ಇವತ್ತಿಂದಾನೇ ಶುರು ಮಾಡ್ಕೊಳ್ಳಿ. ಈ ರೀತಿ ಪೋಸ್ಟ್ ಗಳನ್ನ ಮಾಡೋದನ್ನ ಡೈಲಿ ಒಂದೊಂದು ಪೋಸ್ಟ್ ಮಾಡಿದ್ರೆ ಸಾಕು. ಈಗ ಸಾಮಾನ್ಯವಾಗಿ ಒಂದೊಂದ್ಸರಿ ವಿಡಿಯೋ ಮಾಡಕ್ ಆಗಿರಲ್ಲ ನಮ್ಗೆ, ಯಾವ್ದಾದ್ರು ಪ್ರೆಸರ್ ಇರುತ್ತೆ, ಒತ್ತಡ ಇರುತ್ತೆ, ಕೆಲ್ಸದ ಮಧ್ಯದಲ್ಲಿ ಏನಾಗಿರುತ್ತೆ, ನಾವು ವಿಡಿಯೋಸ್ ಗಳನ್ನ ಮಾಡಿರಲ್ಲ, ಶಾರ್ಟ್ಸ್ ಗಳನ್ನ ಮಾಡಕ್ ಆಗಿರಲ್ಲ. ಸೊ ಈ ಪೋಸ್ಟ್ ಗಳನ್ನ ಮಾಡ್ಬೇಕು ಅವಾಗ. ಸಾಕಷ್ಟು ದಿನಕ್ಕೆ ಒಂದ್ ಪೋಸ್ಟ್ ಮಾಡಿ, ಇಲ್ಲ ದಿನಕ್ಕೆ ಒಂದ್ ಕ್ವಶನ್ ಕೇಳಿ ಸಾಕು. ಈ ರೀತಿ ನೀವು ಮಾಡೋದ್ರಿಂದ ಏನಾಗುತ್ತೆ, ಸಬ್ಸ್ಕ್ರೈಬರ್ಸ್ ಹೆಚ್ಚಾಗ್ತಾ ಹೋಗ್ತಾರೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದೆ ಅಂತ ಅನ್ಕೋತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಬೇರೆ ಒಂದು ಗೊತ್ತಿರುವಂತ ವಿಚಾರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು. ನೀಗೆ ಸಪೋರ್ಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿ ಮಾಡ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಎಲ್ಲರೂ.